ಏನು ಜುಗಾಡ್ ಮಾಡ್ತಿದ್ದಾಳೆ ನೋಡಿ ಗೈಸ್. ಮೀಶೋ ಇಂದ ಆರ್ಡರ್ ಮಾಡಿದ್ದೀನಿ. ಅಂತಾರೆ ನನಗೆ ಕೊಂಡಿರೋ ನಂದದು ಕೊಡು. ಹೌದಾ ಗೈಸ್, ಏನು ನನಗೆ ಲೈಟೇ ಆಗ್ತಾ ಇಲ್ಲ. ನಾವು ಒಂದಿಟ್ಕೊ ಹಂಗೆ ತೋರಿಸ್ಬೇಡ, ಹೀಲ್ಸ್ ನಿಮ್ಗೆ ತೋರಿಸೋಣ ಅಂತ. ಇಟ್ಕೊಂಡಿದ್ಯಾ? Welcome back to our YouTube channel Crazy Sisters Teju and Diksha. So ಇವತ್ತು ನಾವು ಬಂದ್ಬಿಟ್ಟು ನಾವು ಶೂಸ್ಗಳನ್ನ ಮೀಶೋಯಿಂದ ಆರ್ಡರ್ ಮಾಡಿದ್ದೀವಿ. ಏನು ಜುಗಾಡ್ ಮಾಡ್ತಿದ್ದಾಳೆ ನೋಡಿ ಗೈಸ್. ಮೀಶೋಯಿಂದ ಆರ್ಡರ್ ಮಾಡಿದ್ದೀನಿ. ಅಂತಾರೆ ನನಗೆ ಇಟ್ಕೊಂಡಿರೋ ನಂದದು ಕೊಡು. ಮೀಶೋಯಿಂದ ಆರ್ಡರ್ ಮಾಡಿದ್ದೀವಿ. ಓಕೆ, ಅದನ್ನೆಲ್ಲ ತೋರಿಸ್ತೀವಿ. ಆಮೇಲೆ ಗಾಯ್ಸ್, ನಾನು ಫಸ್ಟ್ ಟೈಮ್ ಈ ಥರ ಏನಂತಾರೆ ನ್ಯೂಡ್ ಕಲರ್ ಲಿಪ್ಸ್ಟಿಕ್ನ ಟ್ರೈ ಮಾಡಿ ನಂಗೆ ಸೂಟ್ ಆಗ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ. ನನಗೆ ಸೂಟ್ ಆಗ್ತಿದ್ದಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದ್ರ ಮೇಲೆ ಸ್ವಲ್ಪ ರೆಡ್ ಕಲರ್ ಹಾಕೊಂಡು, ನನಗೂ ಏನೋ ಸೂಟ್ ಆಗ್ತಿಲ್ಲ ಅನ್ಸುತ್ತೆ, ಬಟ್ ಸ್ಟಿಲ್ ನಾನು ಹಾಕ್ಕೊಂಡಿದ್ದೀನಿ. ನಾನು ರೆಡ್ ಇದೆ ಹಾಕೋ. ಸೊ ನಾವು ಫುಟ್ ವೇರ್ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೀಶೋ ಫುಟ್ ವೇರ್ ಹಾಲ್ ಏನಕ್ಕೆ ಅದು ಇದು ಒಂದೇ ಸತಿ ನಾವು ತೊಗೊಂಡಿಲ್ಲ, ಅವಾಗ ತೊಗೊಂಡಿರೋದು ಮತ್ತು ಇವಾಗ ತೊಗೊಂಡಿರೋದು ಎಲ್ಲ ಒಟ್ಟಿಗೆ ಸೇರಿಸಿ ಶೂಸ್, ಹೀಲ್ಸ್ ಮತ್ತು ಫ್ಲ್ಯಾಟ್ಸ್ ತೋರಿಸೋಣ ಅಂತ ಇದ್ದೀವಿ. ಮತ್ತು ದೀಕ್ಷಾದು ಸ್ವಲ್ಪ ಇದೆ, ನಂದು ಸ್ವಲ್ಪ ಇದೆ. ದೀಕ್ಷಾದಿಲ್ಲ ಆ್ಯಕ್ಚುಲಿ, ನಂದೇ ಎಲ್ಲ, ಬಟ್ ದೀಕ್ಷಾನೂ ಹಾಕ್ಕೊತಾಳೆ. ಸೊ ತೋರಿಸೋಣ. ಸೊ ದಿ ಫಸ್ಟ್ ಒಂದು ಬಂದ್ಬಿಟ್ಟು ಫ್ಲ್ಯಾಟ್, ಇದು ಡೈಲಿ ವೇರ್ ಅಂತ ಅಕ್ಕ ತೊಗೊಂಡಿರೋದು ಈ ಥರ. ಸೊ ಇದು ಒಂದೊಂದಕ್ಕೆ ಹೆಂಗಿರುತ್ತೆ ಅಂದರೆ ಇದು ಒಳಗಡೆ ಸಪೋರ್ಟಿಗೆ ಏನೂ ಇರಲ್ಲ, ಇದಕ್ಕೆ ಇದೆ ನೋಡಿ, ಇಲ್ಲಿ ಸಪೋರ್ಟಿಗೆ ಅಂತ ಈ ಥರ ಕೊಟ್ಟಿದ್ದಾರೆ. ಇದನ್ನ ಹುಡುಕ್ಬಿಟ್ಟು ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲ ನನಗೆ ಹೆಂಗೆ ಅಂದರೆ ನಾನು ಇದೆಲ್ಲ ಜಾಸ್ತಿ ಹುಡುಕಿಲ್ಲ, ಸುಮ್ಮನೆ ಹಿಂಗೆ ಮೀಶೋ ಹೋದೆ, ಈಗ ಬಂತು ಫಸ್ಟ್ ಅಲ್ಲೇ ಹಿಂಗೆ ಹೋಗಿ ನೋಡಿದೆ. ಆಮೇಲೆ ಈ ಥರ ಒಂದು ಫೋಟೋ ಇತ್ತು, ಅದರಲ್ಲಿ ಈ ಥರ ಸೆಂಟ್ರಲ್ ಇದೆ ಅಂದ್ಬಿಟ್ಟು ನಾನು ಇದು ಇನ್ನೊಂದು ಇದೆ, ಐ ಮೀನ್ ಲೈಕ್ ಡೈಲಿ ವೇರ್ ಥರನೇ ಆಲ್ಮೋಸ್ಟ್ ಸುಮ್ಮನೆ ಆಚೆ ಹೋಗೋಕ್ಕೆಲ್ಲ ಈ ಥರದ್ದು ಇನ್ನೊಂದು ತೊಗೊಂಡಿದ್ದೀನಿ, ಬಟ್ ಅದಕ್ಕೆ ಇದಿಲ್ಲ. ಬಟ್ ಮೀಶೋಲಿ ಹುಡುಕ್ತಾ ಇದ್ದೀನಿ, ನಂಗೆ ಯಾವುದು ಈ ಥರ ಇರೋದು ಸಿಕ್ಕಿಲ್ಲ. ಈ ಥರ ಇರೋದೆಲ್ಲ ಹಳೇ ಡಿಸೈನು ಚೆನ್ನಾಗಿದ್ದಿಲ್ಲ, ಒಂಥರ ಇತ್ತು. ಸೊ ಅದಕ್ಕೆ ಮಮ್ಮಿ ಹೇಳಿದ್ರು ಇಲ್ಲ ಅಂದರೂ ಪರವಾಗಿಲ್ಲ ತಗೋ ಅಂತ ಅಂದರು. ಆಮೇಲೆ ದೀಕ್ಷಾ ಹುಡುಕಿದ ತಕ್ಷಣ ಫಸ್ಟ್ ಇದು ಸಿಕ್ತು, ಸರಿ ಅಂದ್ಬಿಟ್ಟು ಇದು ಚೆನ್ನಾಗೂ ಇದೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಮತ್ತು ಇದು ಸಾಫ್ಟಾಗಿದೆ, ಜಾಸ್ತಿ ಹಾರ್ಡಾಗೆಲ್ಲ ಏನೂ ಇಲ್ಲ. ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಅನ್ಸುತ್ತೆ. ಈ ನಡುವೆ ಬರೀ ಈ ಥರನೇ ಬರುತ್ತೆ ಜಾಸ್ತಿ, ಫುಲ್ಲು ಕವರ್ ಆಗಿರೋ ಥರ. ಆಮೇಲೆ ನನಗೆ ಸೈಜ್ ಬಂದ್ಬಿಟ್ಟು 8 ಪರ್ಫೆಕ್ಟ್ ಆಗಿರುತ್ತೆ. ಇನ್ನೊಂದು ಬಂದ್ಬಿಟ್ಟು 9 ಮಾಡಿಬಿಟ್ಟಿದ್ವಿ, ಯಾಕಂದರೆ ನಮಗೆ ಮೀಶೋಲಿ ಸೈಜ್ ಗೊತ್ತಿದ್ದಿಲ್ಲ ಏನಿರುತ್ತೆ ಅಂತ. ಸೊ ಅದಕ್ಕೆ 9 ಯಾವ್ದು ದೊಡ್ಡದಿದೆಯೋ ಅದು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು 9 ಮಾಡಿದ್ವಿ. ಇಲ್ಲಿ ಮುಂದುಗಡೆ ಜಾಸ್ತಿ ಇದೆ, ಅದು 10 ನೆಕ್ಸ್ಟ್ ಅದೇ ತೋರಿಸೋದು. ಸೊ 8 ವಿಲ್ ಬಿ ಪರ್ಫೆಕ್ಟ್ ಫಾರ್ ಮೈ ಕಾಲ್. ಇಲ್ಲಿ 41 ಅಂತ ಇದೆ. ಆಮೇಲೆ ಇಲ್ಲೊಂಥರ ಜಿಗ್ಜಾಗ್ ಡಿಸೈನ್ ಇದೆ. ಆಮೇಲೆ ಇಲ್ಲೆಲ್ಲ ಹೊಲ್ದಿದ್ದಾರೆ. ಸೊ ಇದು ಹಾಕ್ಕೊಂಡಾಗೂ ತುಂಬ ಕಂಫರ್ಟೇಬಲ್ ಆಗಿತ್ತು, ಬಟ್ ಇದು ಪ್ಲಾಸ್ಟಿಕ್ ಇರೋದ್ರಿಂದ ನಡೆಯೋವಾಗ ಸ್ವಲ್ಪ ಸೌಂಡ್ ಬರುತ್ತೆ, ಪಟ 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 ಅಂತ. ಸೊ ಇದ್ರದ್ದು ಪ್ರೈಸ್ ಬಂದು ಇಲ್ಲಿ ಹಾಕಿರ್ತೀವಿ, ಪ್ರೈಸ್ ಇಲ್ಲಿ ಹಾಕ್ತೀವಿ ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಎಷ್ಟೊಂದಿದೆ ಅಲ್ವಾ, ನಮ್ಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 200 ಒಳಗಡೆನೇ ಇರುತ್ತೆ, ಸೊ ಚೆಕ್ ಮಾಡಿ. ಮತ್ತು ನಾನು ಏನಕ್ಕೆ ಬ್ಲ್ಯಾಕ್ ತೊಗೊಂಡಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಿಗೂ ಸೂಟ್ ಆಗುತ್ತೆ ಮತ್ತು ತುಂಬ ಆಡಾಗಿ ಕಾಣಲ್ಲ. ಸೊ ಅದಕ್ಕೆ ಬ್ಲ್ಯಾಕ್ನ ತೊಗೊಂಡಿದ್ದೀನಿ. ಇನ್ನೊಂದು ತುಂಬ ಕಲರ್ಸ್ ಇತ್ತು, ಬ್ರೌನ್ ಇತ್ತು, ಗ್ರೀನ್ ಇತ್ತು. ನಾನು ತೊಗೊಳೋ ಅಷ್ಟರಲ್ಲಿ ಖಾಲಿ ಆಗಿಬಿಟ್ಟಿತ್ತು ಅನಿಸುತ್ತೆ, ಬಟ್ ರಿವ್ಯೂ ಅಲ್ಲಿ ಬೇಬಿ ಪಿಂಕು ಅದೆಲ್ಲ ಇತ್ತು, ಚೆನ್ನಾಗಿತ್ತು. ನೋಡಿ ಏನಿದು. ಸೊ ಫಸ್ಟ್ ಫುಟ್ವೇರ್ ಬಂದು ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸರಿ ಮಾಡ್ಕೊತೀನಿ ನನ್ನ ಕೂದಲನ್ನ. ನೆಕ್ಸ್ಟ್ ಒನ್ ಇದೆ, ಇದು ಬಂದ್ಬಿಟ್ಟು ನಾವು 9 ತಗೊಂಡ್ಬಿಟ್ಟು ಜಾಸ್ತಿ ದೊಡ್ಡದಾಗ್ಬಿಟ್ಟಿದೆ. ಸೊ ಕೊಡಿ ಇಟ್ಟಿಟ್ಟು ನೋಡೋಣ. ಅಷ್ಟು ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಸೇಮ್ ಆಗೇ ಇದೆ ನೋಡಿ, ಒಂಚೂರು ದೊಡ್ಡದಿದೆ, ಇದೊಂಚೂರು ದೊಡ್ಡದಿದೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಒಂಥರ ಕಾಣ್ತಿದೆ. ಸೊ
ನಾನೇನಕ್ಕೆ ಈ ಕಲರ್ ತಗೊಂಡಿದ್ದೀನಿ ಅಂತಂದ್ರೆ ಇವಾಗೆಲ್ಲ ಪೇಸ್ಟಲ್ ಕಲರ್ಸ್ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ. ಪೇಸ್ಟಲ್ ಅಲ್ಲ, ಪೆಸ್ಟಲ್. ಹೌದಾ ಗೈಸ್, ಏನು ನಮಗೆ ಲೈಟೇ ಆಗ್ತಾ ಇಲ್ಲ ನಾವು. ಸೊ ಅದಕ್ಕೆ ಪಿಂಕ್ ತಗೊಳೋಣ ಅಂತ ಅನ್ಕೊಂಡೆ. ಆಮೇಲೆ ನನ್ನ ಹತ್ರ ಪಿಂಕ್ ಹೀಲ್ಸ್ ಇದೆ ಅಂತ ಅಂದ್ಬಿಟ್ಟು ಬೇಡ ಅನ್ಕೊಂಡೆ. ಆಮೇಲೆ ತಿರ್ಗಾ ವೈಟ್ ತಗೊಳೋಣ ಅನ್ಕೊಂಡೆ, ಅದನ್ನು ಹೀಲ್ಸ್ ತಗೊಂಡಿದ್ದೀನಿ. ಸೊ ಈ ಕಲರ್ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ಅಂದ್ಬಿಟ್ಟು ಈ ಕಲರ್ ತಗೊಂಡಿದ್ದೀನಿ. ಏನು ಸ್ವಲ್ಪ ಡ್ರೆಸ್ಗೆಲ್ಲ ಜಾಸ್ತಿ ಸೂಟ್ ಆಗಲ್ಲ, ಬಟ್ ಇಟ್ ವಿಲ್ ಬಿ ನೈಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ತಗೊಂಡಿದ್ದೀನಿ. ಆಚೆ ಹೋದಾಗ ಇಲ್ಲಾಂದರೆ ಸುಮ್ಮನೆ ಊಟ ಮಾಡೋಕ್ಕೆ ಇಲ್ಲ ಎಲ್ಲಾದರೂ ಹೋಗಿದಾಗ ಅವಾಗೆಲ್ಲ ಹಾಕ್ಕೊಳ್ಬೋದು. ಹೀಲ್ಸ್ ಎಲ್ಲ ಒಂದೊಂದ್ಸತಿ ಹಾಕ್ಕೊಳಕ್ಕೆ ತಲೆನೋವು ಆಗುತ್ತೆ. ಸೊ ಅದಕ್ಕೆ ಫ್ಲ್ಯಾಟ್ಸ್ ತೊಗೊಂಡೆ ಈ ಸತಿ. ಆಮೇಲೆ ಇದ್ರದ್ದು ಪ್ರೈಸ್ ಕೂಡ ಆಲ್ಮೋಸ್ಟ್ 200 ಒಳಗಡೆನೇ ಇದೆ. ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಮತ್ತು ನಿಮಗೂ ಆರ್ಡರ್ ಮಾಡಬೇಕಂತಂದರೆ ಕೋಡ್ ಇರುತ್ತೆ. ಕೋಡ್ನ ಸರ್ಚ್ ಮಾಡಿದ್ರೆ ನಿಮಗೆ ಆ ಪ್ರಾಡಕ್ಟ್ ಸಿಗುತ್ತೆ. ಯು ಕ್ಯಾನ್ ಆರ್ಡರ್. ಮತ್ತು ನಿಮಗೆ ಅಕಸ್ಮಾತ್ ಈ ಥರ ಸೈಜ್ ಏನಾದರೂ ಆಗಿಲ್ಲ ಅಂತಂದರೆ ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲ ನಿಮ್ಗೆ ಪ್ರಾಡಕ್ಟೇ ಇಷ್ಟ ಆಗಲ್ಲ ಅಂತಂದರೆ ರಿಟರ್ನ್ ಕೂಡ ಮಾಡ್ಬೋದು. ನಾನು ಏನಕ್ಕೆ ಚೆನ್ನಾಗಿದೆ ನೋಡು. ಚೆನ್ನಾಗಿದೆ, ನೈಸ್. ನಾನು ಸುಮ್ಮನೆ ಏನೊಂದು ಸ್ವಲ್ಪ ತಾನೇ ದೊಡ್ಡದಾಗಿರೋದು, ಸುಮ್ಮನೆ ಅದನ್ನು ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿ ತಿರ್ಗಾ ಅದು ಬಂದು ಏನಕ್ಕೆ ತಲೆನೋವು ಅಂದ್ಬಿಟ್ಟು ಇದನ್ನೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಹಿಂಗೋಗಿದೆ. ನನಗೂ ಹಂಗೆ ಅನಿಸ್ತು. ನನಗೆ ಜಾಸ್ತಿ ಏನೋ ಡಿಫ್ರೆನ್ಸ್ ಇದ್ದಿದ್ರೆ ರಿಟರ್ನ್ ಮಾಡ್ತಿದ್ದೆ. ನಿಮಗೂ ಇಷ್ಟ ಆಗಿದ್ರೆ ನೀವು ಆರ್ಡರ್ ಮಾಡಿ ತಗೊಳ್ಳಿ. ಸೊ ನೆಕ್ಸ್ಟ್ ಇದು ಹೀಲ್ಸ್. ಆ್ಯಕ್ಚುಲಿ ವೈಟ್ ಹೀಲ್ಸ್, ಈ ಥರ ಬೋ ಥರ ಪ್ಯಾಟರ್ನ್ ಥರ ಏನೋ ಇದೆ. ಮತ್ತು ಇಲ್ಲಿ ಹೀಲ್ಸ್, ಇಷ್ಟುದ್ದ ಹೀಲ್ಸ್ ಇದೆ. ಜಾಸ್ತಿ ಉದ್ದ ತಗೊಂಡಿಲ್ಲ ನಾನೇ ಬೇಕಂತ, ಯಾಕಂದರೆ ಸುಮ್ಮನೆ ಏನಕ್ಕೆ ಆಲ್ರೆಡಿ ಜಾಸ್ತಿ ಉದ್ದ ಇರೋದಿದ್ದಾವೆ ಅಂತ. ಸೊ ಅದಕ್ಕೆ ಇಷ್ಟುದ್ದ ಇರೋದು ಮೀಡಿಯಮ್ ಹಾಕೋಣ. ಜಾಸ್ತಿ ಮೀಡಿಯಮ್ ಆಗಿ ಸ್ವಲ್ಪ ಇರಲಿ. ಮತ್ತು ಬೆಲ್ಟು ಬೇಡ ಅಂತ ಅಂದ್ಬಿಟ್ಟು ಈ ಸತಿ ಬೆಲ್ಟ್ ಇಲ್ಲದೆ ಇರೋದು ತೊಗೊಂಡಿದ್ದೀನಿ. ಯಾಕಂದರೆ ಬೆಲ್ಟ್ ಇರೋದಿದ್ರೆ ಬೆಲ್ಟ್ ಹಾಕ್ಕೊಳಕ್ಕೆ ತಲೆನೋವು ಆಗ್ಬಿಡುತ್ತೆ. ಸೊ ಅದಕ್ಕೆ. ಆಮೇಲೆ ಇದು ಸ್ವಲ್ಪ ಹಾಕೊಳಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಹೊಸದಲ್ವಾ. ಹಾಕೊಂಡ್ಮೇಲೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇದು ಕೂಡ 8 ಸೈಜ್ ಆರ್ಡರ್ ಮಾಡಿದ್ದೀನಿ ನಾನು. ಅದೇನಾದ್ರು ಬಂದಿದೆಯಾ ಇಲ್ಲವ? ಇಲ್ಲಿದೆ ನೋಡಿ, 8 ಅಂತ. ಮತ್ತು ಇದು ನಂಗೆ ಒಂಥರ ತುಂಬ ಕ್ಯೂಟಾಗಿದೆ, ಇಷ್ಟ ಆಯಿತು. ಆಮೇಲೆ ಇವಾಗೆಲ್ಲ ಈ ಥರ ಸ್ಕ್ವೇರ್ ಆಗಿ ಬರುತ್ತೆ, ಐ ಮೀನ್ ಬಾಕ್ಸ್ ಟೈಪ್ ಇರುತ್ತೆ, ರೌಂಡ್ ಆಗಿರಲ್ಲ ಅಲ್ವಾ, ಆ ಥರದ್ದೇ ಆಲ್ಮೋಸ್ಟ್ ಇರೋದು ಇವಾಗೆಲ್ಲ. ಸೊ ಅದಕ್ಕೆ ಮತ್ತೆ ಇದನ್ನು ನನ್ನ ಬರ್ಡೇಗೆ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದೊಂಥರ ನನಗೆ ಇಷ್ಟ ಆಗೋಯ್ತು ತುಂಬ. ಇದು ಬಂದು ಒಂದು 450 ಏನೋ. ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಯಾಕಂದರೆ ನಾನು ಹೇಳಿದ್ನಲ್ಲ ಪ್ರೈಸ್ ಎಲ್ಲ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಶೂ. ಓಕೆ, ಹೆಂಗಿದೆ ಅಂದರೆ ದಿಸ್ ಇಸ್ ಲೈಕ್ ಅ ಪಿಂಕ್ ಕಲರ್ ಶೂ. ಓಕೆ, ಸೊ ಇದು ಪಿಂಕ್ ಕಲರ್ ಶೂ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆದರೆ ನಮಗೆ ಹೆಂಗಂದ್ರೆ ಇದು ನೋಡಿದ ತಕ್ಷಣ ಸ್ವಲ್ಪ ದೊಡ್ಡದಾಗಿದೆ, ಕಾಲೇನು ಅಷ್ಟು ದೊಡ್ಡದಾಗಿದೆ ಅಂತ ಅನಿಸುತ್ತೆ. ಬಟ್ ಲೂಸ್ ಆಗೇ ಇದೆ. ದೀಕ್ಷಾಗೆ ತುಂಬ ಇಷ್ಟ ಆಗೋಯ್ತು, ಪಿಂಕ್ ಕಲರ್ ಬೇರೆ ಇದೆ. ಆ್ಯಂಡ್ ಇಲ್ಲಿ ಹಾರ್ಟ್ ಕೂಡ ಇದೆ, ಅದಕ್ಕೆ ಅವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಲೈಕ್ ಸ್ವಲ್ಪ ದಪ್ಪಗಿದೆ, ಅದಕ್ಕೆ ಕಾಲು ದೊಡ್ಡದಾಗಿ ಅನ್ಸುತ್ತೆ. ಸ್ವಲ್ಪ ಇದೆಲ್ಲ ಎಕ್ಸ್ಟ್ರಾ ಇರುತ್ತೆ ಅಲ್ವಾ. ಇದೊಂಥರ ಸ್ಪೋರ್ಟ್ಸ್ ಶೂ ಥರ ಇದೆ, ಇಲ್ಲೆಲ್ಲ ಜಾಸ್ತಿ ಬಟ್ ಹಾಕೊಂಡಾಗ ಚೆನ್ನಾಗಿರುತ್ತೆ. ಮತ್ತು ಒಳಗಡೆ ಮೆಟೀರಿಯಲ್ ಎಲ್ಲ ಸಾಫ್ಟ್ ಆಗಿದೆ. ಮತ್ತು ಇದ್ರ ಪ್ರೈಸ್ ಕೂಡ ಆಲ್ಮೋಸ್ಟ್ 450-500 ಆ ಥರ ಇದೆ. 500ಗೆ ಯಾವ ಥರ ಬರುತ್ತೋ ಅಂತ ಅಂದ್ಕೊಂಡ್ರೆ ಅದು ಸುಳ್ಳಾಗುತ್ತೆ, ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಗೋಯ್ತು. ನನಗೆ ಪಿಂಕ್ ಬೇಕು ಅಂತ ಅನ್ಕೊತಿದ್ದೆ. ವೈಟ್ ಇತ್ತು ನನ್ನ ಹತ್ರ. ಫಸ್ಟು ವೈಟು ಜಾಸ್ತಿ ಎಷ್ಟು 1500 ಏನೋ ಕೊಟ್ಬಿಟ್ಟು ತೊಗೊಂಡೆ ಟ್ರೆಂಡ್ಸಲ್ಲಿ. ಬಟ್ ಅದೇನಂದರೆ ಚಿಕ್ಕ ತೊಗೊಂಡ್ಬಿಟ್ಟಿದ್ದೀನಿ. ಅದು ನನ್ನ ಫಸ್ಟ್ ಶೂ, ಅಂದರೆ
ಈ ಥರ ಸ್ಪೋರ್ಟ್ಸ್ ಇಲ್ಲ ಕ್ಯಾಶುವಲ್ ಶೂ ಅಂತಂದರೆ ಅದೇ ಫಸ್ಟ್ ಅಲ್ವಾ. ಸೊ ಅದಕ್ಕೆ ನನಗೆ ಸೈಜ್ ಗೊತ್ತಾಗಿಲ್ಲ. ಹಾಕೊಂಡಾಗ ಲೂಸಾಗೇ ಇತ್ತು. ಆಮೇಲೆ ಹಾಕ್ಕೊಂಡ್ರೆ ಕಾಲು ಒಂಥರ ಬ್ಲಡ್ ಕ್ಲಾತ್ ಆಗಿಬಿಟ್ಟಿದೆ ನೇಲ್ಸ್ಗೆ, ನೇಲ್ಗೆ. ಸೊ ನಿಮ್ಗೆ ಯಾವುದಾದ್ರೂ ವಿಡಿಯೋಲ್ಲಿ ನೋಡಿರ್ತೀರ ನೀವು. ಸೊ ಅದಕ್ಕೆ ಅದು ಹಾಕ್ಕೊಳ್ತಾ ಇಲ್ಲ ನಾನು ಈ ನಡುವೆ. ಅದೇ ಥರ ವೈಟ್ ಕಲರು ಬೇರೆದು ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಮೀಶೋಲ್ಲೇ ತೊಗೊಂಡಿದ್ದು. ಸೊ ಹಂಗೆ ನಂಗೆ ಪಿಂಕು ಬೇಕಂತ ಇತ್ತು, ಸೊ ಅದಕ್ಕೆ ಪಿಂಕ್ ತೊಗೊಂಡಿದ್ದೀನಿ. ಇವಾಗ ಇದು ತೋರಿಸಿದ 4 ನನ್ನ ಬರ್ಡೇ ಟೈಮಲ್ಲಿ ಅಂದರೆ ಇವಾಗ ಆರ್ಡ್ರ್ ಮಾಡಿದ್ದು. ಇನ್ನೂ ಒಂದು ಶೂ ಮತ್ತು ಇನ್ನೊಂದು ಹೀಲ್ಸ್ನ ಲಾಸ್ಟ್ ಇಯರ್ ಆರ್ಡ್ರ್ ಮಾಡಿದ್ವಿ, ಅದನ್ನು ತೋರಿಸ್ತೀವಿ. ಲಾಸ್ಟ್ ಇಯರ್ ಕರೆಕ್ಟಾಗಿ ಬರ್ಡೇಗಂತ ನಾನು ಆಕ್ಚುಲಿ ಆರ್ಡರ್ ಮಾಡಿದ್ದು. ಇದು ಹೀಲ್ಸು, ಬಟ್ ನಾವು ಹಾಕೊಂಡಿದ್ದೀವಿ, ಇಲ್ಲೆಲ್ಲ ಗಲೀಜಿರುತ್ತೆ. ಸೊ ಅದಕ್ಕೆ ನಾನು ನಾವು ಅಷ್ಟೊಂದು ಹಾಕೊಂಡಿಲ್ಲ, ಅದಕ್ಕೆ ಹಿಂಗೆ ತೋರಿಸ್ತಿದ್ದೀನಿ. ಮತ್ತು ಇಷ್ಟು ಹೀಲ್ಸ್ ಇರುತ್ತೆ, ಪಾಯಿಂಟೆಡ್ ಆಗಿದೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಡೆಯೋಕ್ಕೆ. ನಿಮ್ಗೆ ಅಭ್ಯಾಸ ಇದೆ ಅಂತ ಅಂದರೆ ಚೆನ್ನಾಗಿರುತ್ತೆ, ಅಭ್ಯಾಸ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಡೆಯೋಕ್ಕೆ. ಮತ್ತು ಇಲ್ಲಿ ಈ ಥರ ಕ್ರಾಸ್ ಆಗಿದೆ ಡಿಸೈನ್, ನಂಗೆ ಇಷ್ಟ ಆಯ್ತು ಇದು. ಎಲ್ಲ ಡಿಫ್ರೆಂಟ್ ಡಿಸೈನ್ ಇದೆ, ನಾನು ಯಾವುದು ಒಂದೇ ಥರ ಯಾವುದು ತೊಗೊಂಡಿಲ್ಲ. ಆಮೇಲೆ ಇನ್ನೇನು ಸ್ಪೆಷಲ್ ಅಂತಂದರೆ ಈ ಥರ ಎಲಾಸ್ಟಿಕ್ ಇದೆ. ಎಲಾಸ್ಟಿಕ್ ಇರೋದ್ರಿಂದ ಸ್ವಲ್ಪ ಈಸಿಯಾಗಿ ಅಟ್ಲೀಸ್ಟ್ ಹಾಕೊಬೋದು. ನನ್ನ ಹತ್ರ ಇನ್ನೊಂದು ಇದೆ ಬ್ಲ್ಯಾಕ್, ಅದು ಶಿವಾಜಿನಗರಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಅದು ಮೀಶೋಲ್ ಕೂಡ ಇದೆ, ನಿಮಗೆ ಬೇಕಂದ್ರೆ ನಾನು ತೋರಿಸ್ತೀನಿ. ಅದಕ್ಕೆ ಏನಂದ್ರೆ ಈ ಥರ ಏನಂತಾರೆ ಅದನ್ನು, ಈ ಥರ ತೂತ್ ಲೈಕ್ ವಾಚ್ ಹಾಕೊಂತಿರಲ್ಲ ಆ ಥರ ಬೆಲ್ಟ್ ಇರುತ್ತೆ. ಸೊ ಅದು ಕಷ್ಟ ಕುತ್ಕೊಂಡು ಹಾಕೊಂಡಿಲ್ಲ. ಸೊ ಈ ಥರ ಇದ್ರೆ ಈಸಿ ಆಗಿರುತ್ತೆ. ಅದು ಕೂಡ ಇಷ್ಟು ಹೀಲ್ಸ್ ಇದೆ. ಆಮೇಲೆ ಇದ್ರದ್ದು ಪ್ರೈಸ್ ಅಂತೂ ಫಸ್ಟ್ ಆಫ್ ಆಲ್ ನಮ್ಗೆ ಇದರದೇ ನಮ್ಮ ಕಲರ್ ಲಾಸ್ಟ್ ಇಯರ್ ತೊಗೊಂಡಿದ್ದು ಎಲ್ಲಿ ನಮ್ಗೆ ಕರುತ್ತೇಳಿ. ಸೊ ಸ್ಕ್ರೀನ್ಶಾಟ್ ಹಾಕ್ತೀವಿ, ನೋಡ್ಕೊಳ್ಳಿ. ನಾನೇ ಕೊಡ್ಸಿದ್ದು ಗಾಯ್ಸ್, ಬರ್ಡೇಗಂತ ಕೊಡಿಸಿದ್ದು. ಇದು ಹೆಂಗಂದ್ರೆ ಎಲಾಸ್ಟಿಕ್ ಮುಂದೆ ಕೊಟ್ಟವ್ರೆ, ಹಿಂದೆ ಕೊಟ್ಟಿಲ್ಲ. ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನಮಗೆ ಚೆನ್ನಾಗಿ ಕಾಣಿಸಲ್ಲ ಅದು. ಅಷ್ಟೊಂದು ಗಾಯಸ್. ನಮಗೆ ಕಾಲಂತೂ ದಪ್ಪ ಇದೆ, ಕಾಲು ಒಂಥರ ಲೈಕ್ ಹಿಂಗೆ ಅಗ್ಲ ಇದೆ ಆಯಿತಾ, ದೀಕ್ಷಾದಿನ ಅಗ್ಲ ಇದೆ. ಸೊ ಅದಕ್ಕೆ ನಮ್ಗೆ ಅಷ್ಟೊಂದು ಸೂಟ್ ಆಗಲ್ಲ ಹೀಲ್ಸ್ ಎಲ್ಲ, ಬಟ್ ಓಕೆ ಆಗಿರುತ್ತೆ. ಶೂ ಜಾಸ್ತಿ ಸತಿ ಹಾಕ್ಬಿಟ್ಟಿದ್ದೀನಿ, ಗಲೀಜು ಆಗಿದೆಯೇನೋ ಗೊತ್ತಿಲ್ಲ. ಗಲೀಜಾಗ್ಬಿಟ್ಟಿದೆ, ಕಾಣ್ತಿಲ್ಲ ಅಷ್ಟೊಂದು. ಇಲ್ಲಿ ಹಿಂದ್ಗಡೆ ಸಿಲ್ವರ್ ಕಲರ್ ಒಂಥರ ಇದಿದೆ. ಆ್ಯಂಡ್ ಆ ಕಡೆ ಇಲ್ವಾ, ಈ ಕಡೆ ಫಾರ್ ಯು ಅಂತ. ಮತ್ತು ಆಲ್ಮೋಸ್ಟ್ ಫುಲ್ ಪ್ಲೇನ್ ಆಗಿದೆ, ಯಾಕಂದರೆ ನನಗೆ ಬೇಸಿಕ್ ಆಗಿ ಪ್ಲೇನ್ ಆಗಿ ಬೇಕಿತ್ತು. ಎಲ್ಲ ಡ್ರೆಸ್ಗೂ ಸೂಟ್ ಆಗೋ ಥರ, ಜಾಸ್ತಿ ಜಿಗ್ನ ಅಂತ ಬೇಕಾಗಿದ್ದಿಲ್ಲ. ಸೊ ಅದಕ್ಕೆ ಪ್ಲೇನ್ ತೊಗೊತೀನಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಪ್ರೈಸು ನಂಗೆ ನಿಜವಾಗ್ಲೂ ನಾಲ್ಕಲ್ಲ, ಸ್ಕ್ರೀನ್ಶಾಟ್ ಹುಡುಕ್ಬಿಟ್ಟು ಹಾಕ್ತೀನಿ, ನಿಮಗೂ ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಇವಾಗ ವೈಟ್ ಬ್ಲ್ಯಾಕ್ ಆ ಥರ ಎಲ್ಲ ಇದ್ದರೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ. ಸೊ ಅದಕ್ಕೆ ನೀವು ಅಷ್ಟೇ ಶೂ ಆಗಲಿ, ಹೀಲ್ಸ್ ಆಗಲಿ, ಇಲ್ಲ ಚಪ್ಪಲ್ ಆಗಿರಲಿ, ಬ್ಲ್ಯಾಕು ವೈಟ್ ಜಾಸ್ತಿ ಇಟ್ಕೊಳೋಕ್ಕೆ ಟ್ರೈ ಮಾಡಿ. ಮತ್ತು ಬೇರೆ ಕಲರ್ನ ನೀವು ಬೇಕಂದರೆ ತೊಗೊಳ್ಬೋದು. ಸೊ ಇಷ್ಟ ಆಗಿತ್ತು ನಮ್ಮ ಫುಟ್ವೇರ್ ಹಾಲ್. ಬ್ಲ್ಯಾಕ್ ಹೀಲ್ಸ್ ತೋರಿಸ್ಬೇಕಾ? ಅಲ್ಲಿದೆ ಗಾಯ್ಸ್, ಆಚೆ ಇದೆ, ಫೋಟೋ ಹಾಕ್ತೀನಿ ಗಾಯ್ಸ್. ಅದು ಬಂದ್ಬಿಟ್ಟು ನಾನು ಶಿವಾಜಿನಗರಲ್ಲಿ ತೊಗೊಂಡಿದ್ದು, ಬಟ್ ಸೇಮ್ ಅದೇ ಥರ ಮೀಶೋಲ್ಲಿ ನಾನು ನೋಡಿದ್ದೀನಿ. ಸೊ ಅದ್ರದ್ದು ಫೋಟೋ ಸಿಕ್ಕಿದ್ರೆ ನಾನು ಖಂಡಿತ ಹಾಕ್ತೀನಿ, ನೋಡಿ ನೀವು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಾವು ನಿಮಗೆ ನಮ್ಮ ಫುಟ್ವೇರ್ ಕಲೆಕ್ಷನ್ ತೋರಿಸಿದ್ದೀವಿ, ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀವಿ. ಇನ್ನು ಶಿವಾಜಿನಗರಲ್ಲಿ ತೊಗೊಂಡಿದ್ದು, ಅಲ್ಲೂ ಇಲ್ಲಿ ತೊಗೊಂಡಿದ್ದು ಅದೆಲ್ಲ ತೋರಿಸಿಲ್ಲ. ಸೊ ಆಲ್ಮೋಸ್ಟ್ ಫುಟ್ವೇರ್ ಹಾಲ್ ಮಾಡಿದ್ದೀವಿ, ಅಲ್ಲ ಏನಂತಾರೆ ಫುಟ್ವೇರ್ ಕಲೆಕ್ಷನ್ ಮಾಡಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಕ್ಚುಲಿ ನಮ್ಮ ಹತ್ರ ಎಷ್ಟೊಂದು ಶೂಸ್ ಇದೆ, ಚಪ್ಪಲಿಗಳೆಲ್ಲ ಇದೆ, ಅಂದರೆ ನಮಗೆ ತೋರ್ಸೋಕ್ಕಾಗಲ್ಲ, ಆ ಥರ ಆಗುತ್ತೆ. ನಂಗಂದರೆ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ಸೆಂಟ್ರಲ್ ಏನಕ್ಕೆ ಬಂತು ಅಂತ ಅಂದ್ಕೊಂಡಿದ್ದೀರಾ? So keep it until our next vlog. Bye.